ರಸ್ತೆ ವಿಸ್ತರಣೆಗೆ ರೈತ ಸಂಘ ಆಗ್ರಹ. ಅಪೂರ್ಣ ತೆರವು ಪಟ್ಟಣ ಪಂಚಾಯಿತಿ ವಿರುದ್ಧ ದೂರು. ರಾಯಚೂರು ಜಿಲ್ಲೆ ಸಿರವಾರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ನಾಗರದಿನ್ನಿ ಕ್ರಾಸ್ ವರೆಗಿನ ರಸ್ತೆ ವಿಸ್ತರಣೆ ಕಾಮಗಾರಿಯು ಕುಂಟುತ್ತಾ ಸಾಗಿದ್ದು, ರಸ್ತೆಯ ಇಕ್ಕಲುಗಳಲ್ಲಿ ತಲಾ 50 ಅಡಿ ಜಾಗ ತೆರವುಗೊಳಿಸುವಂತೆ ಸೂಚಿಸಿದರೂ ಬಹುತೇಕ ಅಂಗಡಿ ಮಾಲೀಕರು 40 ಅಡಿಗಳಷ್ಟು ಮಾತ್ರ ತೆರವುಗೊಳಿಸಿರುವುದು ಕಾಮಗಾರಿಗೆ ಅಡ್ಡಿಯಾಗಿದೆ. ಉಳಿದ 10 ಅಡಿ ಜಾಗವನ್ನು ಶೀಘ್ರವಾಗಿ ತೆರವುಗೊಳಿಸುವಂತೆ ಕರ್ನಾಟಕ ರೈತ ಸಂಘವು ತಹಸೀಲ್ದಾರರಿಗೆ ಮನವಿ ಮಾಡಿದೆ. ಈ ಮಾರ್ಗದಲ್ಲಿ ಡಿವೈಡರ್ ಸಹಿತ ರಸ್ತೆ ನಿರ್ಮಾಣಕ್ಕಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಡಿಯಲ್ಲಿ 2,85,00,000 ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ. ಸಾರ್ವಜನಿಕರ ಸುಗಮ ಸಂಚಾರ ಹಾಗೂ ಅಪಘಾತಗಳನ್ನು ತಡೆಯುವ ದೃಷ್ಟಿಯಿಂದ ರಸ್ತೆ ವಿಸ್ತರಣೆ ಅತ್ಯಗತ್ಯ ಎಂದು ರೈತ ಸಂಘ ಒತ್ತಿ ಹೇಳಿದೆ. ಪೂರ್ಣ ಪ್ರಮಾಣದ ಸಹಕಾರ ಸಿಗದಿದ್ದರೆ ಯೋಜನೆ ಅನುಷ್ಠಾನ ವಿಳಂಬವಾಗಲಿದೆ ಎಂದು ಸಂಘ ಎಚ್ಚರಿಸಿದೆ. ರಸ್ತೆ ಕಾಮಗಾರಿ ಪೂರ್ಣಗೊಂಡ ನಂತರ ಬಸವೇಶ್ವರ ವೃತ್ತದಿಂದ ನಾಗರದಿನ್ನಿ ಕ್ರಾಸ್ ವರೆಗಿನ ಸಂಚಾರ ದಟ್ಟಣೆ ಕಡಿಮೆಯಾಗಿ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಕರ್ನಾಟಕ ರೈತ ಸಂಘದ ಪ್ರಮುಖ ಬೇಡಿಕೆಗಳು. ರಸ್ತೆ ವಿಸ್ತರಣೆ ಕಾಮಗಾರಿ ಇಲ್ಲದೆ ಕರ್ನಾಟಕ ರೈತ ಸಂಘವು ಈ ಕೆಳಗಿನ ಬೇಡಿಕೆಗಳನ್ನು ತಹಸೀಲ್ದಾರರ ಮುಂದೆ ಇಟ್ಟಿದೆ. ರಸ್ತೆ ನಿರ್ಮಾಣ ಮೂಲ ನಕ್ಷೆಯಂತೆ ಆಗ್ರಹ. ಸಿರವಾರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಗಣದಿನ್ನಿ ಕ್ರಾಸ್ ವರೆಗೆ ಕೆಆರ್ಡಿಸಿಎಲ್ ಯೋಜನೆಯ ಅಡಿಯಲ್ಲಿ 2 ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಮೂಲ ನಕ್ಷೆಯ ಪ್ರಕಾರ ರಸ್ತೆಯ ಬಲ ಮತ್ತು ಎಡಭಾಗಕ್ಕೆ ತಲಾ 50 ಅಡಿಯಂತೆ ರಸ್ತೆ ನಿರ್ಮಾಣ ಮಾಡಬೇಕು. ಬಿಲ್ ಕಲೆಕ್ಟರ್ ವರ್ಗಾವಣೆಗೆ ಆಗ್ರಹ. ಸಿರವಾರ ಪಟ್ಟಣ ಪಂಚಾಯಿತಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಬಿಲ್ ಕಲೆಕ್ಟರ್ ವೀರೇಶ್ ತಂದೆ ನರಸಪ್ಪ ಅವರನ್ನು ಕೂಡಲೇ ಬೇರೆಡೆಗೆ ವರ್ಗಾವಣೆ ಮಾಡಬೇಕು. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ದೂರು ಕ್ರಮಕ್ಕೆ ಆಗ್ರಹ. ಸಿರವಾರ ಪಟ್ಟಣದ ಮಾನ್ವಿ ಕ್ರಾಸ್ನಿಂದ ದೇವದುರ್ಗ ಕ್ರಾಸ್ ವರೆಗೆ ಫುಟ್ಪಾತ್ ಅತಿಕ್ರಮಣವನ್ನು ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳ ಆದೇಶವಿದ್ದರೂ ಅದನ್ನು ಪಾಲಿಸದ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಅತಿಕ್ರಮಣ ತೆರವುಗೊಳಿಸಬೇಕು. ಡಿ. ದೇವರಾಜ್ ಅರಸು ವಸತಿ ನಿಲಯ ಕಾಮಗಾರಿ ಆರಂಭಕ್ಕೆ ಒತ್ತಾಯ. ಸಿರವಾರ ತಾಲೂಕಿಗೆ ಮಂಜೂರಾದ ಕೆಕೆಆರ್ಡಿಬಿ ಯೋಜನೆಯಡಿ ಡಿ. ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವಸತಿ ನಿಲಯಕ್ಕೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರದ 2,40,00,000 ರೂಪಾಯಿ ಮಂಜೂರಾಗಿದ್ದು, ಈ ಕಾಮಗಾರಿಯನ್ನು ತಕ್ಷಣವೇ ಪ್ರಾರಂಭಿಸಬೇಕು. ಬಿಇಒ ಕಾರ್ಯಾಲಯ ಸ್ಥಾಪನೆಗೆ ಮನವಿ. ಇಲ್ಲಿನ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಪ್ರಮಾಣ ಪತ್ರ ಹಾಗೂ ಇತರ ಕೆಲಸ ಕಾರ್ಯಗಳಿಗೆ ಮಾನ್ವಿಗೆ ಹೋಗುವುದನ್ನು ತಡೆಯಲು ಹಳೆ ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಬಿಇಒ ಕಾರ್ಯಾಲಯವನ್ನು ಆರಂಭಿಸಬೇಕು. ರೈತ ಸಂಘದ ಈ ಬೇಡಿಕೆಗಳಿಗೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಹೇಗೆ ಸ್ಪಂದಿಸುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರಜಾನ್ಯೂಸ್ ಜೊತೆ ಇದಾಯತ್ ದೊಡ್ಮನೆ, ಸಿರವಾರ. ಧನ್ಯವಾದಗಳು.